ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನೀವೆಷ್ಟೋ ಜನ ರೇಷನ್ ಕಾರ್ಡ್ ಇದ್ದರೆ 5,000 ರೂಪಾಯಿನ ಪಡಿಬೋದು, ಇನ್ನೊಂದು 10,000 ರೂಪಾಯಿನ ಪಡಿಬೋದು, 2,000 ಪಡಿಬೋದು, 3,000 ಪಡಿಬೋದು ಅಂತ ಸಿಕ್ಕಾಪಟ್ಟೆ ನ್ಯೂಸ್ಗಳನ್ನು ಕೇಳಿರ್ತೀರ. ಅರ್ಥ ಆಯ್ತಾ ಸ್ನೇಹಿತರೆ? ಮೇಯ್ನಾಗಿ ರೇಷನ್ ಕಾರ್ಡ್ ಇದ್ದರೆ 5,000 ರೂಪಾಯಿ ಏನಕ್ಕೋಸ್ಕರ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ, ಏನು ಹುಚ್ಚಿಡ್ದಿದೆಯಾ ಸರ್ಕಾರಕ್ಕೆ ರೇಷನ್ ಕಾರ್ಡ್ಗೆ ಒಂದು 5,000 ರೂಪಾಯಿ ದುಡ್ಡು ಕೊಡೋದಕ್ಕೆ? ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವೀಡಿಯೋಗೆ ಒಂದು ಲೈಕ್ ಮಾಡಿಬಿಡಿ. ಅದೇ ರೀತಿ ಏನಾದರೂ ಡೌಟ್ಸ್ ಇದ್ದರೆ ಕೂಡಲೇ ಕಮೆಂಟನ್ನು ಮಾಡಿದರೆ ಅದಕ್ಕೆ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೇನೆ. ಸರ್, ಇವತ್ತಿನ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಒಂದು ವೆಬ್ಸೈಟ್ಗಳಲ್ಲಿ ಒಂದು ರೇಷನ್ ಕಾರ್ಡ್ ಇದ್ದರೆ 5,000 ರೂಪಾಯಿ ಉಚಿತ ಅಂತ ಒಂದು ಸುಮಾರು ಒಂದು ಇದು ಬರ್ತಿದೆ. ಬಟ್ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಫುಲ್ಲು ಒಂದು ಓಪನ್ ಅಪ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಅರ್ಥ ಆಯ್ತಾ? ಸತ್ರ ಬನ್ನಿ, ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ಈ ಏನಕ್ಕೋಸ್ಕರ 5,000 ರೂಪಾಯಿ ಕೊಡ್ತಾರೆ, ಯಾವ ಸ್ಕೀಮ್ನಲ್ಲಿ 5,000 ರೂಪಾಯಿ ಕೊಡ್ತಾರೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪಾಯಿಂಟ್ ಯಾವುದಂದರೆ, ವೃದ್ಧಾಪ್ಯ ಮತ್ತು ಮಹಿಳೆಯರಿಗೆ ಈ ಯೋಜನೆ ನೀಡಬೇಕು ಎನ್ನುವ ಒಂದು ಸಲುವಾಗಿ 2015ರಲ್ಲಿ ಒಂದು ಬಜೆಟ್ ಮಂಡನೆಯಲ್ಲಿ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡ್ತದೆ. ಸದ್ರ ಅದೇ ರೀತಿ ಎಲ್ಲ ಪ್ರಾಥಮಿಕ ಅಸಂಘಟಿತ ವಲಯವನ್ನು ಗುರಿಯಾಗಿಸಿಕೊಂಡು ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾರ್ಯದಲ್ಲಿ ಈ ಯೋಜನೆ ಬರುತ್ತದೆ ಅಂತ ಒಂದು ಈ ಸ್ಕೀಮ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಎಲ್ಲ ರೀತಿಯ ಜನರು ಸಹ ಈ ಯೋಜನೆಯನ್ನು ಪಡೆಯಬಹುದು. ಅದೇ ರೀತಿ ಯಾವ ಒಂದು ದಾಖಲಾತಿಗಳು ಬೇಕು, ಎಲ್ಲಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು, ಯಾವ ಸ್ಕೀಮ್ ಇದು, ಅದೇ ರೀತಿ ಇದಕ್ಕೆ ಅರ್ಹತೆ ಏನೇನಿರಬೇಕು, ಎಲ್ಲಿ ಅಕೌಂಟನ್ನು ಓಪನ್ ಮಾಡಿಸ್ಬೇಕು, ಇದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಚಿತ್ರ ಮೊದಲನೇ ಪಾಯಿಂಟ್ ಯಾವುದು ಅಂದರೆ, ಇದಕ್ಕೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು? ನೀವು CSC ಸರ್ವಿಸ್ ಸೆಂಟ್ರಲ್ಲೂ ಸಹ ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿ ಪೋಸ್ಟ್ ಆಫೀಸ್ಗಳಲ್ಲೂ ಸಹ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಥ ಆಯ್ತಾ? ಯಾವುದೇ ರೀತಿ ಒಂದು ಸಮಸ್ಯೆಗಳಾಗೋದಿಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಇದಕ್ಕೆ ಅರ್ಹತೆಗಳು ಸುಮಾರು 18ರಿಂದ 40 ವರ್ಷದ ಒಳಗಡೆ ಇರಬೇಕಾಗುತ್ತೆ. ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು, ಬಟ್ ಏಜ್ ಲಿಮಿಟ್ ಇರ್ತದೆ. ಅರ್ಥ ಆಯ್ತಾ? ಅದೇ ರೀತಿ ಮೈನ್ ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ, ಜನ್ಧನ್ ಯೋಜನೆ ಅಡಿ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕಾಗುತ್ತೆ. ಅದೇ ರೀತಿ ಅದು ಇಲ್ಲ ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಅರ್ಥ ಆಯ್ತಾ? ಪ್ರತಿ ತಿಂಗಳು 5,000 ರೂಪಾಯಿ ಥರ 60 ವರ್ಷ ನಂತರ ಹಾಕ್ತಾರೆ. ಅರ್ಥ ಆಯ್ತಾ? 60 ವರ್ಷದ ಒಳಗಡೆ ಹಾಕೋದಿಲ್ಲ. ನೀವೇನು ಮಾಡಬೇಕು ಅಂದರೆ, 18 ವರ್ಷದಿಂದ 40 ವರ್ಷದ ಒಳಗಡೆ ನೀವು ಆ ಖಾತೆಯನ್ನು ಓಪನ್ ಮಾಡಿ. ಈ ಯೋಜನೆಯ ಸ್ಕೀಮ್ ಯಾವುದು ಅಂದರೆ ಅಟಲ್ ಪೆನ್ಷನ್ ಯೋಜನೆ. ಅರ್ಥ ಆಯ್ತಾ? ಇದಕ್ಕೆ ನೀವು ದಯವಿಟ್ಟು ಅಪ್ಲಿಕೇಶನ್ ಹಾಕಿಸ್ಕೊಂಡ್ರೆ ತುಂಬ ಬೆನಿಫಿಟ್ಸ್ ಇರ್ತದೆ. ಅರ್ಥ ಆಯ್ತಾ? ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ 60 ವರ್ಷ ಆದ ನಂತರ ನಿಮಗೆ 5,000 ರೂಪಾಯಿ ಥರ ಬರುತ್ತೆ. ಕೆಲವೊಂದು ಪಟ್ಟಿಗಳನ್ನು, ಒಂದು ಲಿಸ್ಟ್ಗಳನ್ನು ಕೊಟ್ಟಿರ್ತಾರೆ. ನಿಮಗೆ ಇಷ್ಟು ದುಡ್ಡು 18 ವರ್ಷದಿಂದ 40 ವರ್ಷದ ಗಂಟ ನೀವು ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಬ್ಯಾಂಕ್ಗಳಲ್ಲಿ, ಆ ಒಂದು ಕೇಂದ್ರ ಸರ್ಕಾರದಿಂದ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಅದನ್ನು ರಿಟರ್ನು ನಿಮಗೆ 60 ವರ್ಷದ ನಂತರದ ಟೈಮ್ನಲ್ಲಿ ಆಗ್ತೀನಿ ಅಂತ ತಿಳಿಸ್ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ನೀವು ಫಾರ್ ಎಕ್ಸಾಂಪಲ್ 2,000 ಕಟ್ಟಿದ್ರೆ ನಿಮಗೊಂದು 3,000 ರೂಪಾಯಿ ಬರೋ ಥರ ಇರ್ತದೆ, 3,500 ರೂಪಾಯಿ ಬರೋ ಥರ ಇರ್ತದೆ 60 ವರ್ಷದ ನಂತರ. ಅರ್ಥ ಆಯ್ತಾ? ಅದೇ ರೀತಿ ಮೈನಾಗಿ ಇನ್ನೊಂದು ಏನಪ್ಪ ಅಂದರೆ, ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ನೀವು ಯಾವ ರೀತಿ ಪ್ಲ್ಯಾನಿಂಗ್ಸನ್ನು ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡು. ನಿಮ್ಗೆ 5,000 ರೂಪಾಯಿ ಬೇಕು ಅಂದರೆ ಸ್ವಲ್ಪ ಒಂದು 3,500 4,000 ಕಟ್ಟಬೇಕಾಗಿರ್ತದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅದೇ ರೀತಿ ಇದಕ್ಕೆ ದಾಖಲಾತಿಗಳು ಏನೇನು ಬೇಕಾಗುತ್ತೆ? ಮೈನಾಗಿ ಆಧಾರ್ ಕಾರ್ಡ್ ಇರಬೇಕು, ಬ್ಯಾಂಕ್ ಪಾಸ್ಬುಕ್ ಇರಬೇಕು. ಬ್ಯಾಂಕ್ ಪಾಸ್ಬುಕ್ಕು ಪೋಸ್ಟ್ ಆಫೀಸ್ ಇರಬೇಕು, ಅಥವಾ ಜನ್ಧನ್ ಯೋಜನೆ ಅಡಿ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ಹೊಂದಿರಬೇಕಾಗುತ್ತೆ. ರೇಷನ್ ಕಾರ್ಡ್ ಇರಬೇಕು, ಜಾತಿ ಆದಾಯ ಪ್ರಮಾಣ ಪತ್ರ ಇರಬೇಕು, ವಯಸ್ಸಿನ ಪ್ರಮಾಣ ಪತ್ರ ಕಡ್ಡಾಯವಾಗಿ ಇರಲೇಬೇಕು. ಇಷ್ಟು ದಾಖಲಾತಿಗಳು ಇದ್ದರೆ ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಅಂತ ಅರ್ಥ ಆಯ್ತಾ? ಸುಮ್ಮನೆ ಎಲ್ಲೆಲ್ಲೋ ಅಪ್ಲಿಕೇಶನನ್ನು ಏನೋ ರೇಷನ್ ಕಾರ್ಡ್ಗೆ 5,000 ರೂಪಾಯಿ ಕೊಡ್ತಾರೆ, ಇನ್ನೆಲ್ಲ ಒಂದು 5,000 10,000 ಕೊಡ್ತಾರೆ, ಇನ್ನೊಂದು 3,000 ಕೊಡ್ತಾರೆ ಅಂತ ತೊಗೊಂಡೋಗಿ ನೀವು ದಾಖಲಾತಿಗಳನ್ನು ಕೊಟ್ಟು ಏನಾರು ಮಾಡಿಸ್ಕೊಂಡ್ರೆ ಫ್ರಾಡ್ ಮಾಡ್ತಾರೆ. ಅರ್ಥ ಆಯ್ತಾ? ದಯವಿಟ್ಟು ಈ ಥರ ಎಲ್ಲ ಯಾರೂ ಸಹ ಈ ಥರ ಒಂದು ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ನಾನು ಏನು ಅಂದರೆ ಡೈರೆಕ್ಟಾಗಿ ಏನು ಮ್ಯಾಟ್ರ್ ಇರ್ತದೋ ಅದನ್ನು ಹೇಳೋದಕ್ಕೆ ಇಚ್ಛಿಸ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅರ್ಥ ಆಯ್ತಾ? ಅದೇ ರೀತಿ ಒಂದು ಅಟಲ್ ಪೆನ್ಷನ್ ಯೋಜನೆಯಿಂದ ಸಿಕ್ಕಾಪಟ್ಟೆ ಜನರಿಗೆ ಅನುಕೂಲ ಆಗ್ತಿದೆ. ಕೇಂದ್ರ ಸರ್ಕಾರ 2015ರಲ್ಲಿ ಈ ಯೋಜನೆಯನ್ನು ಜಾರಿಗೆ ತರ್ತದೆ, ಬಜೆಟ್ ಮಂಡನೆ ಮಾಡಬೇಕಾದ್ರೆ. ಅರ್ಥ ಆಯ್ತಾ? ಇದರಿಂದ ಹಲವಾರು ಜನರಿಗೆ ಹಲವಾರು ರೀತಿಯಲ್ಲಿ ಉಪಯೋಗಗಳಾಗುತ್ತೆ ವಯಸ್ಸಾದ ನಂತರದಲ್ಲಿ. ಅರ್ಥ ಆಯ್ತಾ? ನೀವು ಯೋಚನೆ ಮಾಡ್ತಿರ್ಬೋದು, ಅಕಸ್ಮಾತ್ ಏನಾದರೂ ಕಟ್ಬಿಟ್ಟು 40 ವರ್ಷ ಆದಮೇಲೆ ಯಾವಾಗಾದರೂ ಸತ್ತೋಗ್ಬಿಟ್ರೆ ಏನು ಗುರು ಕತೆ ಅಂತ. 40 ವರ್ಷ ಆದಮೇಲೆ ಸತ್ತರೆ ಹೋಯ್ತೀವಿ. ಅರ್ಥ ಆಯ್ತಾ? 60 ವರ್ಷ ಬದುಕಿದ ಮೇಲೆ ನಮಗೆ ಕೈ ಹಿಡಿಯೋರು ಯಾರೂ ಇಲ್ಲ ಅಂದರೆ ಏನು ಮಾಡ್ತಾರೆ? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ವಯಸ್ಸಿದ್ದಾಗ ದುಡ್ದು ಕಟ್ಕೊಳ್ಳೋಣ. ಅರ್ಥ ಆಯ್ತಾ? ವಯಸ್ಸೆಲ್ಲ ಸ್ವಲ್ಪ ಏಜ್ ಆದರೆ ಏನು ಮಾಡಬೇಕು,
ಯಾವುದಾದ್ರೂ ಫೆನ್ಷನ್ಸ್ಗೆ ಈ ಥರ ಒಂದು ಅಟಲ್ ಪಿಂಚಣಿ ಯೋಜನೆ ಅಂತ ಇರ್ತದಲ್ಲ, ಇಂಥವಕ್ಕೆ ಅಪ್ಲಿಕೇಶನನ್ನು ಹಾಕಿಸ್ಕೊಂಡು ನಾವು ಜೀವನವನ್ನು ಕಾಪಾಡ್ಕೋಬೋದು, ಜೀವನವನ್ನು ಮುಂದುವರ್ಸ್ಕೊಳ್ಬೋದು. ಅರ್ಥ ಆಯ್ತಾ? ಈಗ 40 ವರ್ಷ 50 ವರ್ಷ ಆದಮೇಲೆ ಸತ್ತೋಗ್ತಿದ್ದಾರೆ, 60 ವರ್ಷದ ಗಂಟ ಬದುಕ್ತೀವಿ ಅಂತ ಯೋಚನೆ ಮಾಡ್ತೆ. ಅಟ್ಲೀಸ್ಟ್ ಬದುಕ್ಬಿಟ್ರೆ ನೀವೇನು ಮಾಡಬೇಕು ಅಂದರೆ, ಏನಾದರೂ ಸತ್ತೋದ್ರೆ ಏನೋ ಆಗೋದಿಲ್ಲ. ಅರ್ಥ ಆಯ್ತಾ? ಅಕಸ್ಮಾತ್ ಏನಾದರೂ ಬದುಕ್ಬಿಟ್ರೆ ಇನ್ನೊಬ್ರ ಹತ್ರ ಕೈ ಚಾಚೋ ಬದಲು ನಿಮಗೆ ಇದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಅದೇ ಒಂದು ಯೋಚನೆಯಿಂದ ಇದು ನಿಮಗೆ ಈ ಸ್ಕೀಮನ್ನು ತಂದಿರುವಂಥದ್ದು. ಇದು ತುಂಬ ಪ್ರತಿಯೊಬ್ಬರಿಗೂ ಸಹ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ನೀವು ಮಾಡಿಸ್ಕೊಳ್ಬೇಕು ಅಂದ್ರೆ ನಿಮ್ಮ ಹತ್ರದಲ್ಲಿರುವಂಥದ್ದು ಪೋಸ್ಟ್ ಆಫೀಸಲ್ಲೂ ಮಾಡಿಸ್ಕೊಳ್ಬೋದು, CSC ಸರ್ವಿಸ್ ಸೆಂಟ್ರಲ್ಲೂ ಅರ್ಜಿಯನ್ನು ಸಲ್ಲಿಸ್ಬೋದು. ಪ್ರತಿಯೊಬ್ಬರಿಗೂ ತುಂಬ ಅನುಕೂಲ ಆಗುತ್ತೆ. ನೀವೇನಾದರೂ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ದಯವಿಟ್ಟು ಭೇಟಿ ನೀಡಿ. ಅರ್ಥ ಆಯಿತಾ? ಓಕೆ ಗೈಸ್, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳಿದೆ ಖಂಡಿತ ತಿಳಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.